ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ. ಇವತ್ತು ಸೋಮವಾರ ನೋಡ್ರಿ, ಸೋಮವಾರದ ವ್ಲಾಗ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನೋಡೋಣ ಇವತ್ತಿನ ದಿನದೊಳಗೆ ಏನೆಲ್ಲ ನಡೀತದ, ಏನೆಲ್ಲ ಶೇರ್ ಮಾಡ್ಕೋತೀನಿ ಅಂತೇಳಿ. ಸೊ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಕ ಫ್ರೆಂಡ್ಸ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ ಕಮೆಂಟ್ ಮಾಡಿರಿ, ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡ್ರಿ, ಈಗ ಅಪ್ಪ ಮಕ್ಕಳು ಕೂತಾರೆ ಇಲ್ಲಿ ಬೆಚ್ಚಗ ಕಾಟದ ಮ್ಯಾಗ. ಥಂಡಿ ಅಂತೂ ಭಾಳ ಐತ್ರಿ. ಗಾಳಿ ನೋಡ್ರಿ ಯಾವ ಪರಿ ಐತಿಪ್ಪ, ಆಷಾಢ ಗಾಳಿದಂಗೆ ಆಗ್ಬಿಟ್ಟೈತ್ರಿ ಈಗ. ಸೊ ನೀರಂತರೂ ಕಾಯ್ದಾವ. ಈಗ ಸೋಮವಾರ ಯಜಮಾನ್ರದ್ದು ದುಕಾನ್ ಸುಟ್ಟಿ ಇರುತ್ತೆ, ಆದ್ರೆ ಏನ್ರ ಕೆಲಸ ಇದ್ದೇ ಇರ್ತಾವೆ. ಅವರು ಸುಟ್ಟಿ ಅದಂತ ನೀವಂತ ಮನ್ಯಾಗ ಯಾವತ್ತೂ ಕುಂತಿಲ್ಲ, ಅವರು ಕುಂದ್ರೋದು ಇಲ್ಲ. ಈ ಮಕ್ಕಳು ನೋಡ್ರಿ, ಅವರು ಮನ್ಯಾಗ ಅದರಲ್ಲ ಈಗ ಮೊಬೈಲ್ ತೊಗೊಂಡು ಕಾರ್ಟೂನ್ ನೋಡ್ಕೊತ ಕೂತಾರ. ಹಲ್ ತಿಕ್ಕೊಳಲ್ಲ ನೀಗ ಯಾರು? ಓಯ್, ಅಲ್ಲ ಪಲ್ಲ ಇಲ್ಲ. ಎಟ್ಟಾಗೈತೆ ಟೈಮ್ ನೋಡಲಿ. ಸಾಲ ಐತಿ ಸ್ನೇಹ, ಇವತ್ತ ರವಿವಾರ ಇಲ್ಲ. ಹೋಗು, ಇದನ್ನೇ ಹೇಳಾರ್ದ ಒಂದು ಮಾಡ್ಕೋಬೇಕವ ಕೆಲ್ಸನ. ಪಟ ಎದ್ದು ಹಲ್ ತಿಕ್ಕೊಂಡು ಫ್ರೆಶ್ ಆಗಿ ಕುಂಡ್ರದಿಲ್ಲ. ಏಯ್ ಅವ ನೋಡ್ರಿ, ಕೊಡ್ರಿ ಒಂದು ಏಟ. ಹಿಂಗ ಮಾಡ್ತಾ ನೋಡ್ರಿ, ರೌಡಿ ಹಾಕತ್ತಾನ ಈಗ ಇವ ಕಳ್ಳ ಪಿಲ್ಲಣ್ಣ. ಇಲ್ಲಿ ನೋಡ್ರಿ, ನಾನೀಗ ಬಿಸಿ ನೀರು ಕಾಸ್ಕೊಂಡಿನ್ರಿ. ಅರ್ಧ ಚಮಚ ಜೇನುತುಪ್ಪ, 1 ಚಮಚ ಲಿಂಬೆಹಣ್ಣಿನ ರಸ ಹಾಕಿನಿ, ಬಿಸಿ ನೀರು ಮಾಡ್ಕೊಂಡಿನಿ. ಬೀಜಗಳು ಕುಡಿಯಾಗನೇ ಸೈಡಿಗೆ ಹೋಗಟ್ಬೇಕು, ಇಲ್ಲಿಗೆ ತಳಗನೆ ಹೋಗ್ತಾವ್ರಿ. ಸೋಸ್ ಹಾಕಿದ್ರೆ ನಡೀತೈತಿ, ಬಟ್ ಪರವಾಗಿಲ್ಲ. ಇವಾಗ ಬರ್ರಿ ಬಿಸಿ ನೀರು ಕುಡಿಯೋಣ ಅಂತ. ನಾಷ್ಟಕ್ಕೆ ಈಗ ನಾನು ಏನು ಮಾಡ್ಯವ, ಸೂಸಿಲ್ಲ ದಿನ ಮಾಡಿಕೊಡ್ರಿ, ಸೂಸಿಲ್ಲ ನಾಷ್ಟಾಕ. ಅಪ್ಪ ಮಕ್ಳಿಗೆ ಭಾಳ ಇಷ್ಟ ಆಗುತ್ತೆ, ನನಗೂ ಫೇವ್ರೇಟ್ ನೋಡ್ರಿ. ಈಗ ನೀನೆಲ್ಲ ಸ್ವಚ್ಛ ಮಾಡಿ ಇಟ್ಟಿನಿ. ಒಳಗಡೆ ರೌದಿ ಪೌದಿ ಎಲ್ಲ ಇದ್ದು. ಬಳ್ಳಾಳಿ ನೋಡ್ರಿ ಏನಿಲ್ಲ, ಚಕ್ಕ ಖಾಲಿ. ಈಗ ಬಳ್ಳಾಳಿ 2 ಬಟಾಟೆ ಅದಾವು. ಈಗ ಒಂದು 3 ಉಳ್ಳಾಗಡ್ಡಿ ತೊಗೋತೀನಿ ರೀ, ಸಣ್ಣ ಅದಾವು. ಸ್ವಲ್ಪ ಪುಡಿ ಚಂದ ಮಾಡಿದ್ರೆ ಮಸ್ತ್ ಆಗುತ್ತೆ ರೀ ಸೂಸಲ. ಅದಕ್ಕಂತೇಳಿ ಈಗ ಸುಸ್ಲಕ್ಕೆ ಉಳ್ಳಾಗಡ್ಡಿ ತೊಗೊಳತ್ತೀನಿ ರೀ ನಾಷ್ಟಕ್ಕೆ. ಇವತ್ತು ಸೂಸ್ಲ ನೋಡ್ರಿ ನಮ್ಮ ಮನ್ಯಾಗ. ನಿಮ್ಮ ಮನೆಗೆ ಏನು ನಾಷ್ಟ ಮಾಡಿದ್ರಿ? ಒಬ್ಬೊಬ್ಬರು ಡೈರೆಕ್ಟ್ ಅಡುಗೆನೇ ಊಟ ಮಾಡ್ತಾರೆ, ಯಾಕಂದ್ರೆ ಬುತ್ತಿ ಗಿತ್ತಿ ಎಲ್ಲ ಕಟ್ಟಾಗಿರ್ತಾವಲ್ಲ ಅದಕ್ಕಂತೇಳಿ. ಸೊ ಏನು ನಾಷ್ಟ ಮಾಡ್ತಾರೋ ಅಡುಗೆ ಮಾಡ್ತಾರೋ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ನಾನು ಆಲ್ಮೋಸ್ಟ್ ಅಲ್ಲಿ ನಾಷ್ಟನೇ ಮಾಡೋದು, ಮತ್ತು ಹಿಂಗೆ ಯಾವಾಗಾರ ಒಮ್ಮೊಮ್ಮೆ ಡೈರೆಕ್ಟ್ ಅಡುಗೆ ಮಾಡ್ತೀನಿ. ಈಗ ನೋಡ್ರಿ, ಪಿಲ್ಲೆ ಯಜಮಾನ್ರ ಜೊತೆಗೆ ಜಳಕ ಮಾಡೋಕೆ ಹೋಗ್ಯಾನವ. ಈಗ ಇಲ್ಲ ಅಂತೇಳಿ ಈಗ ನಂದು ವಿಡಿಯೋ, ನನ್ನ ಯೂಟ್ಯೂಬ್ ಚಾನಲ್ದು ವಿಡಿಯೋನ ಯಜಮಾನ್ರ ಫೋನ್ದಾಗ ಈಗ ರನ್ ಮಾಡಕತ್ತೀನಿ ನೋಡ್ರಿಪ್ಪ. ಇಲ್ಲಿಕಂದ್ರೆ ಅವ ಇದ್ರೆ ಕೊಡೋದೇ ಇಲ್ಲ, ಕೆಟ್ಟ ಬಂಡಾಗೇನ್ರಿ. ಅಲ್ಲಿ ನೋಡ್ರಿ ನಮ್ಮ ಮೊಟ್ಟು ಕೂತಾನೆ, ಎಷ್ಟು ಕ್ಯೂಟ್ ಅನ್ಸತ್ತದಲ್ರಿ. ಕುಂತಿರುವಂಥ ಒಂದು ಆ್ಯಂಗಲ್ ನೋಡಿದ್ರೆ ಮಸ್ತ್ ಅನ್ಸತ್ತದ ನೋಡ್ರಿಪ್ಪ. ಮಕ್ಕಳಿಗೆ ಭಾಳ ಖುಷಿ ಆಗೈತ್ರಿ. ಅದನ್ನು ಅಲ್ಲಿ ಕುದುರ್ಸ್ಯಾರ. ಚಾ ಯಾಕ ನಾಷ್ಟ ಮಾಡತ್ತದಲ್ಲ? ಏನಂತ ಬಾಜಿ ತರ್ತಾರ? ಕರೆಕ್ಟ್ ಆಯಿತು ಅಂದ್ರೆ ಅವ್ರ ಮೊದಲಿಗೆ ಚಹಾ ಮಾಡಿಕೊಡು, ಆಮೇಲೆ ನಾಷ್ಟ ಮಾಡಕತ್ತಿ. ಈಗ ಕಾಯಿಪಲ್ಲೆ ತೊಗೊಂಬರ್ತಾರೆ ಅಂತೀರಿ ಅವ್ರು, ಜಳಕ ಮಾಡತ್ತಾರ. ಅಲ್ಲಿ ನೋಡಲ್ಲ, ಹಂಗೆ ಎಳ್ದಾಡಿ ಜಗ್ಗ್ಯಾಡಿ ಗುದ್ದಾಡಿ ನೋಡ್ರಿ ಅದನ್ನೆಷ್ಟು ಇದು ಮಾಡ್ಕೊಂಡ. ನೀಟ್ ಇಟ್ಕೋಬೇಕು ಮೈಮ್ಯಾಗಿಂದ ಅರ್ಬಿನ. ಯಜಮಾನ್ರಿಗೆ ಚಹಾ ಮಾಡಿಕೊಟ್ಟೆ ನೋಡ್ರಪ್ಪ. ಕೂತ ನೋಡ್ರಿ, ಮತ್ತೆ ಮೊಬೈಲ್ ಹಿಡ್ಕೊಂಡಿವ ರಾಜ್ಕುಮಾರ್. ಏಯ್ ನಮ್ಮ ವಿಡಿಯೋ ಚಾಲು ಮಾಡಿ ಇಡೋಲ್ಲ ಪಿಲ್ಯ, ಇಡಪ್ಪು. ಏಯ್ ಅವನಿಗೊಂದು ಏಟ್ರ ಐತ್ರ ಏನ್ರ ಅಂತ ಅಂಜಿಕೆ ಅದ. ಹಾಂ, ಏಯ್ ಪಿಲ್ಯ ಭಾಳ ಕಿಡಿಗೇಡಿ ಕೃಷ್ಣ. ಪಪ್ಪನ ಕೂಡ ಮಾರ್ಕೆಟ್ಗೆ ಹೋಗ್ತೇವಲ್ಲ ಈಗ? ಹೋತಿಲ್ಲ? ಮೊಬೈಲ್ ಕೊಟ್ಟೋಗು. ಮೊಬೈಲ್ ಇಲ್ಲಿ ಕಳ್ಸಲ್ಲ ನೋಡಿ ಪಪ್ಪನ ಕೂಡ ಮಾರ್ಕೆಟ್ಗೆ. ಪಪ್ಪನ ಕೂಡ ಉಡೇ ಮಾಡ್ಕೊಂಬರ್ತಿ. ಹಾಂ, ಸೊ ಈಗ ಯಜಮಾನ್ರ ಇದಕ್ಕೆ ಹೋದ್ರಿ, ಈಗ ಕಾಯಿಪಲ್ಲೆ ತರಕ್ಕೆ ಹೋದ್ರಲ್ಲ. ಅವ್ರು ಬರೋಷ್ಟೊತ್ತಿಗೆ ನಾನು ಸುಸ್ಲಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಜಾಕ ಅಂತ ಮಾಡ್ಯಾರ ಅವರು, ಹಾಗಾಗಿ ಮತ್ತು ನಾಷ್ಟ ಮಾಡ್ತಾರೆ. ಇರ್ಲಿಕ್ಕಂದ್ರೆ ಅವರು ಜಳಕಕ್ಕೆ ಹೋದ್ರಪ್ಪ ಅಂದ್ರೆ
ಅವ್ರು ಹೋಗ್ಬರೋಷ್ಟೊತ್ತಿಗೆ ಎಲ್ಲ ಉಳಿಗಳೆಲ್ಲ ರೆಡಿ ಮಾಡಿ ಕಲಸಿ ಬಿಸಿ ಬಿಸಿದು ಹಂಗೆ ಒಂಚೂರು ಗರಂ ಮಾಡಿ ಕೊಟ್ಬಿಡ್ತೀನಿ. ಈ ಥರ ಮಾಡಿದ್ರೆ ಡಸ್ಟ್ ಎಲ್ಲ ಇದ್ದು ಚೂರು ಒಳಗೆ ಹೋಗ್ತದ್ರಿ. ಇದು ಚುರುಮುರಿ ಸೊಲ್ಲಾಪುರ ಸೈಡ್ ಸಿಗಲ್ರಿ ಇವು ನಮ್ಮ ಕರ್ನಾಟಕದಾಗ ಸಿಗ್ತಾವು. ಒಂದು ಅಂದಾಜಿನ ಮ್ಯಾಗ ಅಷ್ಟೇ ಇದು ಮಾಡ್ತೀನಿ ರೀ. ಅಳತಿ ಮಾಡಿ ಪಳತಿ ಮಾಡಿ ಏನು ಹಾಕೋದಿಲ್ಲ, ಕಣ್ಣು ಅಳತೀನಿ ಅಷ್ಟೇ ನಮ್ದು. ಅಂದ್ರೆ ರವೆ ಉಪ್ಪಿಟ್ಟಿಗೆ ರವೆ ಏನು ಮಾಡ್ತೀನಲ್ರಿ ಅದನ್ನ ಅಳತಿನೇ ಮಾಡೋದು. ಉಪ್ಪಿಟ್ಟು ಮಾಡೋ ರವಾನ ಸಣ್ಣ ರವೆ ಅಳತಿ ಮಾಡಲ್ಲ. ಈ ದಪ್ಪನ ರವೆ ಇರುತ್ತೆ ನೋಡ್ರಿ, ಕೇಸರಿ ರವೆ, ಅದನ್ನಷ್ಟೇ ಅಳತಿ ಮಾಡಿ 1 ವಾಟಿ ರವಕ್ಕೆ 2 ವಾಟಿ ನೀರು ಈ ಥರ ಮಾಡಿ ಹಾಕ್ತೀನಿ. ಈ ಸ್ನೇಹ ಮೈ ತಕೊಂಡು ಹೋಗ್ಯಾಡ್ರಿ. ಈಗ ಅವ್ರ ಪಪ್ಪ ಮಗ ಇಬ್ರು ಮಾರ್ಕೆಟ್ಗೆ ಹೋಗ್ಯಾರ. ಒಂದೊಂದು ನೆಲ್ಲ ಪಲ್ಲ ಇರ್ತಾವ್ರಿ ಫ್ರೆಂಡ್ಸ. ಮ್ಯಾಲ ಇದು ಮಾಡ್ತೀನಿ. ಮತ್ತು ತೊಳಿತೀವಲ್ಲ ಅವನ್ನೆಲ್ಲ ಒಂಚೂರು ಒಜ್ಜಿರ್ತಾವಲ್ಲ ಅವು ತಳ್ಕೊಬಿಡ್ತಾವ. ನಾನು ಮೊಬೈಲ್ ಟ್ರೈಪಡಿಗೆ ಹಾಕಿನ್ರಿ. ಈಗ ಪದೇ ಪದೇ ಆ ಕಡೆ ನೋಡೋದಾಗುತ್ತ, ಕ್ಯಾಪ್ಚರ್ ಹಾಕತ್ತದ ಇಲ್ಲ ಇಲ್ಲ ಬಂದಿಗಿಂದ ಆತೇನು, ಯಾರ ಥರ ಫೋನ್ ಬಂದ್ರೆ ಒಮ್ಮೆ ಕಟ್ ಆಗಿಬಿಡ್ತೈತೆ, ಗೊತ್ತೇ ಆಗಂಗಿಲ್ಲ ಅದು ಹೆಂಗ ಏನು ಅಂತೇಳಿ. ಸೊ ಫ್ರೆಂಡ್ಸ ಓಕೆ ರೀ. ಇಲ್ಲಿ ನೋಡ್ರಿ ಈಗೆಲ್ಲ ಒಗ್ಗರಣೆ ಹಾಕಿ ಹೋಳಿಗೆ ಅದೆಲ್ಲನೂ ಕೂಡ ಈಗ ಕಲಸಿ ನೋಡ್ರಿ. ನಾನು ಹಿಂಗೆ ಚುರುಮುರಿ ನೆನೆ ಇಟ್ಟು 1-2 ಸರಿ ತೊಳೆದಿನ್ರಿಪ್ಪ. ಸ್ವಲ್ಪ ಮಸಕ್ ಮಸಕ್ ಅನ್ನಂಗನ ಅಂತಾವ ಇವು. ಇದ್ರಾಗ 2-3 ನಮೂನಿ ವೆರೈಟಿ ಇರ್ತಾವ್ರಿ ಫ್ರೆಂಡ್ಸ. ಸೊ ಒಂದೊಂದು ಚಲೋ ಬರ್ತಾವೆ, ಒಂದೊಂದು ಮಸಕ್ ಮಸಕ್ ಬರ್ತಾವೆ, ಒಂದೊಂದು ದಪ್ಪ ಸಣ್ಣ ಇರ್ತಾವ್ರಿ, ಕ್ವಾಲಿಟಿ ಮ್ಯಾಗ ಹೋಗ್ತಾವೆ. ಸೊ ಈಗ ಪುಟಾಣಿ ಹಿಟ್ಟು ಹಾಕ್ಬಿಡ್ತೀನಿ ರೀ ಲಾಸ್ಟಿಗೆ. ಇದು ಪುಟಾಣಿ ಹಿಟ್ಟನೇ ಏನಂತೀರಿ ರುಚಿಗೆ ಕಾರಣ ಅಂತ ಹೇಳ್ತೀನಿ. ಇದನ್ನು ಹಾಕಿದ್ರೆ ಟೇಸ್ಟ್ ಮಸ್ತ್ ಆಗುತ್ತೆರಿಪ್ಪ. ಮ್ಯಾಗ ಒಂದಿಷ್ಟು ಕೊತ್ತಂಬರಿ ಉದುರಿಸ್ಬಿಟ್ರೆ ಬಿಸಿ ಬಿಸಿಯಾದಂಥ ನಮ್ಮ ಸೂಸ್ಲ, ನಮ್ಮ ಮನೆಯ ಎಲ್ಲರಿಗೂ ಫೇವ್ರೇಟ್ ಆಗಿರುವಂಥ ಸೂಸ್ಲ ನೋಡ್ರಿ ಇದು. ನಿಮಗೆ ಯಾರಿಗೆಲ್ಲ ಸೂಸ್ಲ ಅಂದ್ರೆ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಹೇಳ್ರಿ. ರೆಡಿ ಆಯ್ತು ನೋಡ್ರಿ. ನನ್ನ ಬಲ್ಲೆ ಕೊತ್ತಂಬರಿ ಇಲ್ಲ, ಇನ್ನು ಯಜಮಾನ್ರು ಮಾರ್ಕೆಟ್ಗೆ ಹೋಗ್ಯಾರ. ಸೊ ಕರಿಬೇವು ಇತ್ತು ಹಾಕಿನಿ. ಈಗ ಮಗಳಿಗೆ ಕೊಡ್ತೀನಿ ರೀ ತಿನ್ನಕ್ಕೆ. ನೋಡ್ರಪ್ಪ ಫ್ರೆಂಡ್ಸ, ಯಜಮಾನ್ರು ಕಾಯಿಪಲ್ಲೆ ತೊಗೊಂಬಂದ್ರಿ. ಎಲ್ಲ ತಾಜಾ ಐತಿ, ತೆಗೆದಿಟ್ಟು ಚಂದ ಉಳಿತೈತಿ. ಏನಂತಂದ್ರೆ ನೋಡ್ಬೇಕು, ಟಮಾಟೆ ಅಂತ ಭಾಳ ಇಷ್ಟ ಅದು. ಅದ್ರಾಗ ಈ ಥರ ತುಂಬಿದ್ದಿದ್ದು ನೋಡೋಕೆ ನನಗೆ ಭಾಳ ಖುಷಿ ನೋಡ್ರಿ. ಮಸ್ತ್ ಅದಾವು. ಅವ್ರದ್ದು ಆಲ್ರೆಡಿ ನಾಷ್ಟ ಆಗೈತಿ ಯಜಮಾನ್ರದ್ದು. ಇವನಿಗೆ ನೋಡ್ರಿ ಈಗ ಲಾಲಿಪಾಪ್ ಒಂದು, ಅವನಿಗೆ ಅಕ್ಕಿಗಿಲ್ಲ ನನ್ನ ಲಾಲಿಪಾಪ್. ಹಾಂ 2 ಅವನಿಗೆ ಕೊಡ್ಸಿರಿ. ಯಾಕ ಪಿಲ್ಯ ದೀದಿಗೊಂದು ಕೊಡು. ಯಾಕ ಒಂದು ಕೊಡಲ್ಲ? ಏನೋ ಗುಂಡಗಿರಿ ಮಾಡತ್ತಾನಂತಿ ನಾನು. ಒಂದು ನೀ ತಿನ್ನು, ಒಂದು ಅಕ್ಕ ಕೊಡು. ನಿನ್ಗೆ ಅಪ್ಪೊಂದು ಲಾಡ್ ಭಾಳ ಆಗೈತಿ ನಿನಗೆ. ಸಂಜೆ ಬೇಡ ನಾವು ಪಾನಿಪುರಿ ತಿನ್ನಕ್ಕೆ ಹೋಗೋನು, ಪಿಲ್ಯನ ಮನೆಯಾಗ ಬಿಟ್ಟು ಹೋಗೋನು. ಪಿಲ್ಯ ನಿನ್ನ ಮನೆ ಬಿಟ್ಟೋಕ್ಕಿ ಪಾನಿಪುರಿ ತಿನ್ನಕ ನಡಿತೈತೆ ನೋಡಿದ್ರಿ. ಕೈಯಾಗೆ ನೋಡ್ರಿ. ಸೊ ಮಗಳಿಗೆ ನೋಡ್ರಿ ಸುಸ್ಲನೇ ಡಬ್ಬಿ ಕಟ್ಟೀನಿ. ಆಕಿಗೆ ಭಾಳ ಇಷ್ಟ ಅಲ್ಲ, ಹಂಗಾಗಿ ಹೆಚ್ಚಿಗೆ ಮಾಡಿದ್ದೆ. ಸೊ ದಿನ ಚಪಾತಿ ಮಾಮೂಲಿ ಇದ್ದೇ ಇರುತ್ತೆ ಡಬ್ಬಿಗೆ. ಇವತ್ತು ಸುಸ್ಲ ಕಟ್ಟಿ ನೋಡ್ರಿ. ಇಲ್ಲಿ ನೋಡ್ರಿ ಈಗ ಚಹಾ ಮಾಡ್ಕೊಂಡೇನಿ ರೀ. ಯಜಮಾನ್ರು ಕೂಡ ಮತ್ತೆ ಆಕಿನ ಬಿಟ್ಟು ಬರ್ತೀನಂತ ಆದರು. ಸ್ನೇಹ ಸಾಲಿಗೆ ಹೋದ್ಲಲ್ಲ. ಈಗ ಪಿಲ್ಯಾಂದು ನಾಷ್ಟ ಆಗೈತಿ. ಅವನಿಗೆ ಒಂಚೂರು ಇಟ್ಟಿನ ಚಾನ ಲಾಲಿಪಾಪ್ ತಿನ್ನತಾನ, ಇನ್ನು ಅದನ್ನ ಕುಡಿತಾನೆ. ಯಾವ್ದು ಮಾಡ್ತಾನೆ ನನಗಂತೂ ಗೊತ್ತಿಲ್ಲ. ಹೌದಿಲ್ಲ ಪಿಲ್ಲೆ? ಹಾಂ ಅಲ್ಲಿ ನೋಡ್ರಿ, ನಿನ್ನೆ ಎಲ್ಲ ಸ್ವಚ್ಛ ಮಾಡಿ, ನಿನ್ನೆ ಹುಡುಗಿ ಮಾಡಿ ನೀರನ್ನೆಲ್ಲ ಇದು ಮಾಡಿದ್ದೆ. ಇವತ್ತು ಮತ್ತಿಷ್ಟು ನೀರು ನಿಂತಾವ. ಅಲ್ಲಿನೂ ಅಷ್ಟು ನೀರು ನಿಂತಾವ ನೋಡಿ. ಅಲ್ಲಿ ಏರ್ಬಿಟ್ಟಿದ್ದು ಪೈಪ್ನ ನೀರು, ಮತ್ತು ಆ ಕಡೆ ಒಂದಿಷ್ಟು ಯಾಕೆ ಸೋರಕತ್ತದ. ಎಲ್ಲ ನೀರ. ಲಕ್ಷ್ಮಿ ಒಗ್ಗರಣೆ ಹಾಕಕ್ಕೆ ಬಂದ ನೋಡ್ರಿ. ಹಂಗೆ ಇಲ್ಲಿ ಅಕ್ಕಿಗೆ ಚಹಾ ಇಟ್ಟೀನಿ ಕುಡಿಯವ ಅಂತೇಳಿ. ಇನ್ನು ಒಗ್ಗರಣೆನ ಹಾಕೋದ ಮಾಡಕತ್ತಾಳ. ಚಹಾ ಹರತ್ ಕುಡಿಯವ ಅಂತ ಹೇಳಕತ್ತೀನಿ. ಮೊದಲು ಅರ್ಬಿ ಹಾಕಿ ಕುಂತ್ರ ಅಕ್ಕಿಗೂ ನೀವ ಅಂತ ಅನ್ಸುತ್ತಲ್ಲ. ಎಲ್ಲರದ್ದು ಅಷ್ಟೇ ನೋಡ್ರಿ, ಹೆಣ್ಮಕ್ಳು ಹಣೆ ಬರ. ಬರ್ರಿ ಇವಾಗ ಚೂರು ಚಹಾ ಕುಡಿಯೋಣ. ಸೊ ಫ್ರೆಂಡ್ಸ, ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೋಬೇಕಂತ ಹೇಳ್ಕೇಸಿ ಅಂದ್ಕೊಂಡೀನಿ ರೀ. ಇನ್ನೊಂದೇನಪ್ಪ ಅಂತಂದ್ರೆ, ನಿಮಗೇನಾದರೂ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿತ್ತಪ್ಪ ಅಂದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಈ ಸದ್ಯಕ್ಕೆ ನಿಮ್ಮೆಲ್ಲರ ಒಂದು ಅಭಿಪ್ರಾಯನೂ ಕೂಡ ನನಗೂ ಭಾಳ ಮುಖ್ಯ ಐತಿ.
ಖಾಲಿ ಟೈಮ್ದಾಗ ಡೈಲಿ ರೂಟೀನನ್ನು ಶೇರ್ ಮಾಡ್ಕೊತಿರ್ತೀನಿ. ಏನು ಅನ್ಸಂಗಿಲ್ಲ. ನಿಮ್ಮ ಅಭಿಪ್ರಾಯನ ನೀವು ಆದಷ್ಟು ಕಮೆಂಟ್ ಮಾಡಿ ತಿಳಿಸ್ತಿರ್ತೀರಿ. ಬಟ್ ಇದು ನಾನು ಒಬ್ಬಳೇ ಇದ್ದೀನಿ, ನನಗೆ ಗೊತ್ತಿರೋದಷ್ಟು ನಾನು ವಿಚಾರ ಮಾಡ್ತೀನಿ, ನಾನು ಹೇಳ್ತೀನಿ. ಬಟ್ ನೀವು ಭಾಳಷ್ಟು ಜನ ನೋಡ್ತಿರ್ತೀರಿ, ನನಗಿನ್ನ ನೀವು ತಿಳಿದವ್ರು ಇರ್ತೀರಿ, ನನಗಿನ್ನ ನೀವು ಏನಾದರೂ ಕೆಲಸ ಕಾರ್ಯಗಳನ್ನ ಮಾಡಿದವ್ರು ಇರ್ತೀರಿ. ನಾನು ಬರೀ ಮನೆಗೆ ಸೀಮಿತವಾಗಿ ಇರುವಂಥ ಹೆಣ್ಮಗಳು. ಅದನ್ನು ಬಿಟ್ಟು ನನಗೆ ಹೊರಗಿನ ಜನರಲ್ ನಾಲೆಜ್ ಅಷ್ಟು ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮನೆ ಆಯಿತು, ನಾನಾಯಿತು, ಯಾರಾದರೂ ಬಂದ್ರೆ ಹೋದ್ರೆ ಉಣ್ಸೋದು ತಿನ್ನಿಸೋದು ಅವ್ರನ್ನ ಖುಷಿಯಾಗಿ ಕಳಿಸೋದು ಇದಿಷ್ಟ ನನಗೆ ಗೊತ್ತೈತಿ. ಈಗ ಸದ್ಯಕ್ಕೆ ನಮ್ಮ ಮನೆ ಕೆಲಸಗಳು ಜೋರಾಗಿ ನಡೆದವು ಫ್ರೆಂಡ್ಸ. ನಿಮ್ಗೆ ಗೊತ್ತು, ಫೆಬ್ರವರಿ ಎಂಡ್ ಅನ್ನೋಷ್ಟೊತ್ತಿಗೆ ನಮ್ಮ ಮನೆ ಕೊಡ್ತೀನಿ ಅಂತ ಕೇಸಿ ಮೊನ್ನೆ ನಾವು ಚೆಕ್ ಕೊಡೋಕೆ ಹೋದಾಗ ಬಿಲ್ಡರ್ ಹೇಳ್ಯಾರ. ಮತ್ತೇನಪ್ಪ ಅಂತಂದ್ರೆ ಇವಾಗ ನಮ್ಮ ಹತ್ರ ಒಂದು ಕ್ವಶನ್ ಮಾರ್ಕ್. ಇವಾಗ ಅಲ್ಲಿ ಬರೀ ಅದು ನಮ್ಮದು ಸ್ವಂತ ಮನೆ ಅಂತಂದ್ರೆ ಅದು ನೆಲದ ಸಮ ಮನೆ ಇಲ್ಲ. ನಿಮ್ಗೆ ಗೊತ್ತು ಫ್ರೆಂಡ್ಸ, ನೆಲದ ಸಮ ಇಲ್ಲ ಅದು ಮನೆ. ಅಪಾರ್ಟ್ಮೆಂಟ್ ಒಂದ್ರ ಮ್ಯಾಗ ಒಂದು ಬಂದಾವ. 6 ಅಂತಸ್ತು ಐತಿ, 24 ಫ್ಲಾಟ್ ಅದಾವು. ಈಗ ಬರೀ ಅವರು ಮೇನ್ ಗಾಡಿ ಅಷ್ಟೇ ಕಟ್ಕೊಡ್ತಾರೆ. ಮತ್ತು ನಮಗೆ ಈಗ ಅದು ಸಿಂಗಲ್ ಇಟ್ಟಂಗಿ ಗ್ವಾಡ್ರಿ ಅದು ಮನೆ ಫ್ಲಾಟ್ಗಳೆಲ್ಲನೂ. ಕೆಳಗಡೆ ಪಿಲ್ಲರ್ ಹಾಕಿರ್ತಾರೆ, ಮ್ಯಾಗ ಸಿಂಗಲ್ ಇಟ್ಟಂಗಿ ಕಟ್ಕೊತ ರೂಮ್ ಮಾಡ್ಕೊತ ಹೋಗ್ತಾರ. ಕಿಚನ್ದಾಗ ಒಂದು ಹಾಕೊಟ್ಟಿದ್ರು ಅವ್ರು ಜವಾರಿನ ಸಾಮಾನು ಇಡಕ್ಕೆ ಅವ್ರ ತರಪೆ. ನಾವು ಒಂದು ಎಕ್ಸ್ಟ್ರಾ ಮಾಡ್ಕೊಂಡ್ವಿ. ಮತ್ತು ಬೇಕಲ್ರಿ, ಎಷ್ಟಿದ್ರೂ ಕೂಡ ಅಡುಗೆ ಮನೆ ಜಾಗ ಸಾಲಂಗಿಲ್ಲ, ಅವ್ರ ಸಾಮಾನುಗಳು ಇರ್ತಾವೆ. ನನಗೆ ಈ ಸದ್ಯಕ್ಕೆ ಅವ್ರ ಸಾಮಾನು ಇರ್ಲಿಕ್ಕಂದ್ರೆ ಮುಂದೆ ಮಾಡ್ಕೊಂಡ್ರು ಫ್ಯೂಚರ್ದಾಗ ಬೇಕಲ್ಲ. ಇವಾಗ ಒಳ್ಳೆ ಮುಳ್ಳೆ ಮಾಡ್ಕೊಳುವಂಥ ಕೆಲಸಗಳಲ್ಲ. ಒಮ್ಮೆ ಮಾಡ್ಕೊಳೋದ್ರಾಗ ಈ ಸದ್ಯಕ್ಕೆ ಅದು ರಗಡ್ರಾಗ ಆಗಕತ್ತೈತಿ ನಮ್ದು ಹಣೆ ಬರ. ಹಂಗಂತೇಳಿ ಮತ್ತು ಯಜಮಾನ್ರು ಇವಾಗ ಸೂಟಿ ಇತ್ತು ನೋಡ್ರಿ, ಸೋಮವಾರ ಒಂಚೂರಲ್ಲೇ ಹೋಗಿ ಬಂದ್ರು. ಅವ್ರು ನಾಷ್ಟ ಅದು ಮಾಡಿ ಏನು ಸರಿಗೆ ಬಿಟ್ಟು ಮತ್ತು ಎಲ್ಲೋ ಕೆಲಸ ಐತಿ ಬರ್ತೀನಿ ಅಂತ ಕೇಸ್ ಹೋಗಿದ್ರು. ಈಗ ಮನೆಗೆ ಬಂದು ಹೋದ್ರು ಅವ್ರು, ಮತ್ತೆ ಹೋದ್ರು ನೋಡ್ರಿ. ಅವ್ರನ್ನ ಇಷ್ಟೊತ್ತನ ಹಿಡ್ಕೊಂಡಿದ್ದೆ ನಾನು. ಯಾಕಂದ್ರೆ ನಾವು ಹೆಣ್ಮಕ್ಳು ಎಷ್ಟು ವಿಚಾರ ಮಾಡಿದ್ರು ಗಂಡು ಮಕ್ಳು ಮಾಡ್ದಂಗೆ ಆಗೋದೇ ಇಲ್ಲ. ಅದು ಎಲ್ಲರ ಮನೆಗೂ ಕೂಡ ಗೊತ್ತಿರುವಂಥ ಮಾತು ಇರ್ಬೋದಂತ ನಾನು ಅನ್ಕೋತೀನಿ. ಮನ್ಯಾಗ ಮೇನ್ ಗಂಡ ಆದವರು ಬೆರಕಿರ್ಬೇಕ್ರಿ, ಶಾಣೆ ಇರ್ಬೇಕು. ಮತ್ತು ಯಾರಿಗೂ ಕೂಡ ಹಿಂಗೆ ಅಂದ್ರೆ ನಂದು ನಾನು ನನ್ನ ಮನೆ ಹೆಣ್ಣರು ಮಕ್ಕಳು ಈ ಥರ ಯಾರು ಇರ್ತಾರೆ ನೋಡ್ರಿ, ಅವ್ರ ಫ್ಯಾಮಿಲಿ ಒಳಗೆ ಹೆಣ್ಮಕ್ಳಿಗೆ ಒಟ್ಟ ಸ್ವಲ್ಪ ಜಾಸ್ತಿ ಟೆನ್ಷನ್ ಇರಲ್ಲ. ಮಾಡಿದ್ರೆ ಆಯಿತು, ತಿಂದರೆ ಆಯಿತು, ಇದನ್ನು ತೊಂಬ ಅದನ್ನು ತೊಂಬ ಅಂತ ಅನ್ನೋದು ಅಷ್ಟೇ ಇರುತ್ತೆ. ನಮ್ಮ ಮನೆಗೆಲ್ಲ ಅವರೇ ತಂದು ಕೊಡ್ತಾರೆ, ಮಾಡ್ತಾರೆ, ಅದು ಏನಿಲ್ಲ. ಆದರೆ ಈಗ ಮನೆ ವಿಷಯ ಬಂದಾಗ ಈ ಸದ್ಯಕ್ಕೆ ಅವ್ರು ಮುಂದಿನ ತಿಂಗಳು ಕೊಡ್ತೀನಿ ಅನ್ನಕತ್ತಾರ. ನಮ್ಮ ಮನೆಗೆ ಎಷ್ಟು ರೊಕ್ಕ ಅದಾವು, ಏನು ಸಣ್ಣ ಪುಟ್ಟ ಎಲ್ಲಿ ಸೇವಿಂಗ್ಸ್ ಅದಾವು ಅದನ್ನೆಲ್ಲ ಜಮಾ ಮಾಡಿ ಈಗ ಅವರು ಸಿಂಗಲ್ ಇಟ್ಟಂಗಿ ಗಾಡಿ ಕೊಟ್ಟಾರಪ್ಪ ಅಂತಂದ್ರೆ ಅಡುಗೆ ಮನ್ಯಾಗ ಎಷ್ಟಿದ್ರು ಜಾಗ ಕಡಿಮೆನೇ ಐತಿ. ಅದಕ್ಕೆ ಫರ್ನಿಚರ್ ಅಂತೂ ಮಾಡ್ಕೊಳ್ಳೇಬೇಕಾಗುತ್ತೆ ನಾವು. ಯಾಕಂದ್ರೆ ಈಗ ಅದು ಅಲ್ಲೇನು ಮಾಡಿಲ್ಲ ಏನಿಲ್ರಿ. ಸೊ ಹಾಗಾಗಿ ಅದಕ್ಕೇನು ಮಾಡ್ಕೊಳಬೇಕು. ಈಗ ಮುಂದಿನ ತಿಂಗಳು ಕೊಟ್ಟಪ್ಪ ಅಂದ್ರೆ ಅವಾಗನೇ ನಮ್ಗೆ ತಲೆ ಓಡಂಗಿಲ್ಲ. ಇವಾಗಿಂತ ಒಬ್ರಿಗಿಬ್ರಿಗೆ ವಿಚಾರ ಮಾಡಿರಿ. ನಿಮ್ಮ ರೀಸೆಂಟಾಗಿ ಅವರು ಯಜಮಾನ್ರು ಕೆಲಸ ಮಾಡೋವಂಥ ಮಾಲಕರು ಹೊಸ ಮನೆ ಕಟ್ಟಿಸ್ಕೊಂಡು ಹೋಗಿದ್ದಾರೆ. ಅವ್ರು ಯಾರಿಗೆ ಕೊಟ್ಟಿದ್ರು ಫರ್ನಿಚರ್ ಮಾಡೋಕೆ. ಮತ್ತು ನಮಗೆ ಜಾಸ್ತಿ ಹೆವಿ ಫರ್ನಿಚರ ಸ್ವಲ್ಪ ಮಾಡಲ್ ಇರುವಂಥದ್ದು ನಾನು ಅಷ್ಟೊಂದು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ. ಅಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ನಾಗ ಆಗಬೇಕು, ರಫ್ ಆ್ಯಂಡ್ ಟಫ್ ಯೂಸ್ ಮಾಡಬೇಕು. ನಮ್ಗೆ ರೊಕ್ಕ ತಕ್ಕಂಗೆ ಮಾಡ್ಕೋಬೇಕನ್ನೋದು ನನ್ನ ಒಂದು ಒಪಿನಿಯನ್. ಮೇನ್ ಏನಪ್ಪ ಅಂದರೆ ಕಿಚನ್ದೊಳಗೆ ನಾನು ಟ್ರೈಲಿ ಮಾಡಿಸ್ಕೋಬೇಕಂತ ಅನ್ಕೊಳಕತ್ತೀನಿ ರೀ. ಭಾಳ ಜನ ಈಗ ನಾನು ಕೇಳಿರೋ ಪ್ರಕಾರ ಅದಕ್ಕೆ ಜಾಸ್ತಿ ಅಮೌಂಟ್ ಆಗ್ತದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಮತ್ತು ಅದಕ್ಕೆ ಬೇಡ ಕಿಚನ್ದ ಟ್ರೈಲಿ ಅದು ಮಾಡ್ಕೊಳೋದು ಬೇಡ. ಆದ್ರೆ ಕಡಪಗಳು ಇರ್ತಾವೆ ನೋಡ್ರಿ. ಈಗ ಜಗಲಿ ತಳಗೆ ಮತ್ತು ಕಿಚನ್ ತಳಗೆ ಅದೇನು ಓಪನ್ ಜಾಗ ಇತ್ತಲ್ಲ. ಸೊ ಈ ಒಂದು ನಡ್ಬರ್ಕೊಂದು ಕಲ್ಲಿಂದ ಕಡಪ ಹಾಕೊಂಡ್ಬಿಟ್ವಪ್ಪ ಅಂತಂದ್ರೆ ಅಲ್ಲಿ ತಳಗಡೆ ಮೇಲ್ಗಡೆ 2 ರ್ಯಾಕ್ ಆಗ್ತಾವೆ. ಮ್ಯಾಗ ತಳಗ ಸಾಮಾನು ಕೊಂಡಿರ್ತಾವೆ. ಮತ್ತು ಅಂಥ ಪ್ಲಾಟ್ನೊಳಗೆ ಅದು ನಂಗೆ ಓಪನ್ ಬಿಟ್ಟರೆ ಸರಿ ಕಾಣಂಗಿಲ್ಲ. ಮತ್ತು ಅದಕ್ಕೆ ಡೋರ್ ಥರ ಮಾಡಿಸ್ಕೊಂಡ್ರೆ ಆಯಿತು. ಕೆಳಗಡೆ ಹಿಂಗೆ ಮುಚ್ಚಕ್ಕೆ ತೆಗಿಯಕಂದ್ರೆ ಒಳಗಡೆ ಏನಿಟ್ರು ಅದು ಮುಚ್ಚಿಬಿಟ್ರೆ ಒಳಗಡೆ ಸಾಮಾನು ಹೊರಗೆ ಕಾಣಿಸ್ಬಾರ್ದು. ಈ ಥರ ಈಗ ಪಿಂಕ ವೈಟ ಈ ಕಲರ್ದೊಳಗೆ ಬರ್ತಾವೆ ನೋಡ್ರಿ, ಆ ಥರ ಬರೀ ಡೋರ್ ಮಾಡಿಸ್ಕೊಂಡ್ರೆ ಆಯಿತು. ಮತ್ತು ಫರ್ನಿಚರ್ ಭಾಳ ಕಾಸ್ಟ್ಲಿ ಇದ್ರೆ ಬೇಡ, ನಮ್ಮ ಬಜೆಟಿಗೆ ಕುಂಡ್ರಂಗಿಲ್ಲ ಅಂತೇಳಿ ಆ ಥರ ನಾನು ಅಂದ್ಕೊಂಡಿನಿ. ಮ್ಯಾಗ ಅದೇನು ನಾವು ಮಾಳ ಹಾಕ್ಕೊಂಡಿದ್ದೀವಿ ನೋಡ್ರಿ, ಒಂದು ಎಕ್ಸ್ಟ್ರಾ ಹಾಕಿಸ್ಕೊಂಡಿವಿ ನಾವು. ಆ ಕಡೆ 2 ಕಿಟಕಿ ಬಂದಿರೋದ್ರಿಂದ ನಮ್ಗೆ ಜವಾರಿ ಕಿಟಕಿ ಮ್ಯಾಗ ಕುಂದಿರಲಿಲ್ಲ. 4 ಗೋಡೆಗೆ 2 ಗೋಡೆಗೆ ಒಂದು ಅವ್ರು ಮಾಡಿಕೊಟ್ರು ಜವಾರಿನ, ಇನ್ನೊಂದು ನಾವು ಮಾಡಿಸ್ಕೊಂಡ್ವಿ. 7,000 ರೂಪಾಯಿ ಕೊಟ್ಟು 3 ಮಾಡಿಸ್ಕೊಂಡು ನನ್ನ ಬೆಡ್ರೂಮ್ನಾಗ ಒಂದು ಮತ್ತು ಅಲ್ಲೊಂದು ಅವ್ರ ಕಡೆ ಇತ್ತು. ಸೊ ಹೀಗಾಗಿ ಮ್ಯಾಗ ಅದೇನು ಜವಾರಿ ಮಾಡಿಸ್ಕೊಂಡು ನೋಡ್ರಿ, ಅದಕ್ಕೆ ಬಾಕ್ಸ್ ಟೈಪ ಮಾಡ್ಕೋಬೇಕಂತ ಅನ್ಕೊಂಡು. ಹಂಗೆ ಓಪನ್ ಬಿಟ್ರೂ ಕೂಡ ಡಬ್ಬಿಗಳು ಧೂಳದು ಭಾಳ ಬೀಳ್ತಾವೆ. ಮತ್ತು ಒಳ್ಳೆ ಮಾಡುವಂಥದ್ದು ಅಲ್ಲಲ್ಲ. ಸೊ ಹಾಗಾಗಿ ಕಿಚನ್ದೊಳಗೆ ಆ ಥರ ಬಾಕ್ಸ್ ಟೈಪ್ ಮಾಡಿಸ್ಕೋಬೇಕಂತ ನಾನು ಅನ್ಕೊಂಡಿನಿ. ಅದನ್ನು ಬಿಟ್ಟರೆ ಮತ್ತು ಬೆಡ್ರೂಮ್ದಾಗ ಒಂದು ಕಾಟ
ಮತ್ತು ಹಿಂಗೆ ವಾಡ್ರೂಮ ಮತ್ತು ಈಗೆಲ್ಲ ನಮ್ಮ ಅರ್ಬಿ ಅನ್ಸಿಟ್ಟು ಎಲ್ಲ ಇಟ್ಕೊಳಕ ಇವಾಗ ಅರ್ಬಿ ಇಡೋಕೆ ಜಾಗ ಇಲ್ಲ. ಇಲ್ಲೇ ನೋಡ್ತೀರಿ ನೀವು, ಒಂದು ಬಾಕ್ಸ್ನಾಗ ಡೈಲಿ ಯೂಸಿನ ಅರ್ಬಿ ಇಟ್ಟೀನಿ. ಇದ್ದು ಇಲ್ಲಾರ್ದು ಎಲ್ಲ ಇದ್ರಾಗ ತುರುಕಿನ ಅರ್ಬಿಗಳು ಒಂದು ತೆಗ್ಯಾಕೆ ಹೋದ್ರು ಅಷ್ಟು ಬಿದ್ದು ಬಿಡ್ತಾವೆ. ಒಂದೊಂದು ಸರಿ ತಲೆ ಎಲೆಗಾರ ಅರ್ಜೆಂಟ್ನಾಗ ಹೋಗ್ಬೇಕು ಒಂದು ಅರ್ಬಿ ತೊಗೋಬೇಕಂದ್ರೆ ಎಲ್ಲ ಬಿದ್ದು ಬಿಡ್ತಾವ್ರಿ. ಹಂಗಾಗಿ ಮೇನ ನಾನು ಅರ್ಬಿಗಳು ಇಡೋಕೆ ಒಂದು ಗಾಡಿಗೆ ಒಂದು ಸೈಡ್ ಗಾಡಿಗೆ ಅದು ನೋಡ್ಬೇಕು, ಅಲ್ಲಿ ಹೋಗಿ ಎಲ್ಲ ಪ್ಲ್ಯಾನಿಂಗ್ ಹಾಕ್ಕೊಂಡು ಜಾಗಿದ್ದು ಎಲ್ಲ ಅಡ್ಜಸ್ಟ್ಮೆಂಟ್ ನೋಡಿ ಮಾಡಬೇಕು. ಒಂದು ಗಾಡಿ ಸೈಡ ಒಂದು ಬೆಡ್ರೂಮ್ದಾಗ ಒಂದು ಇದು ಏನಂದ್ರೆ ಸ್ಲೈಡಿಂಗ್ ಥರ ಬರ್ತದೆ ನೋಡ್ರಿ, ದೊಡ್ಡದು ಒಟ್ಟ ಅದು ಜವಾರಿ ಏನೈತೆ ನೋಡ್ರಿ ಅಲ್ಲಿವರೆಗೂ ಒಂದು ಗಾಡಿ ಫುಲ್ಲ ಹಿಂಗೆ ಸ್ಲೈಡಿಂಗ್ ಟೈಪ ನಾನು ವಾರ್ಡ್ರೋಬ್ ಮಾಡ್ಕೋಬೇಕಂತ ಅನ್ಕೊಂಡೀನಿ ರೀ. ಅದಾದ್ಮೇಲೆ ಇನ್ನೊಂದು ಬೆಡ್ರೂಮ್ದಾಗ ಒಂದು ಸಿಂಗಲ್ ಒಂದು ಅರ್ಧ ಗಾಡಿ ಮತ್ತು ಬಟ್ಟೆ ಇಡೋಕೆ ಹಿಂಗೆ ಕಾನೆ ಮಾಡ್ಕೊಂಡ್ರೆ ಆಯಿತು. ಸ್ನೇಹಗೆ ಒಂದು ಸೆಪ್ರೇಟ ಮತ್ತು ಪಿಲ್ಲುಗೊಂದು ಸೆಪ್ರೇಟ್ ಅಂತೇಳಿ ಕೆಳಗಡೆ ಒಂದು ಮೇಲ್ಗಡೆ ಒಂದು ಹಿಂಗೆ ಸೆಪ್ರೇಟ್ ಮಾಡ್ಕೊಂಡ್ರಾಯ್ತು. ಮಕ್ಕಳಿಗೆ ಒಂದು ಇದ್ರ ಕಡೆ ಇನ್ನೊಂದು ಕಡೆ ಇದನ್ನು ಈ ಟಿಜ್ರಿ ಇಡಬೇಕು, ಈ ನನ್ನ ಮದುವೆ ಕೊಟ್ಟಿದ್ದು ಇಡಬೇಕಂತ ಅಂದ್ಕೊಂಡೀನಿ. ಸೊ ಯಜಮಾನ್ರ ಅಂತರ ಇಂಥದ್ದು ಒಯ್ದು ಇಡ್ತಿದ್ದೇನೋ ಇದೆಲ್ಲ ಆ ಕಡೆ ಚಿಕ್ಕ ಬಿದ್ದೈತಿ, ಆ ಮನೆಗೆ ಅದು ಲುಕ್ ಅನ್ಸಂಗಿಲ್ಲ. ನೋಡೋಣ ಇಂದ್ರಿ ನಾ ಏನಾರ ಮಾಡೋಣ ಹೋಗಲಕ್ಕ, ಈಗೇನು ಅರ್ಜೆಂಟ್ ಐತಿ ಬ್ಯಾಡ್ ಮಾಡಿಸ್ಕೊಳೋದು, ಮುಂದೆ ಎಲ್ಲಾದ್ರೂ ಅನುಕೂಲ ಆತಂದ್ರೆ ಮಾಡಿಸ್ಕೊಳಮಂತ ಅವ್ರು ಅನ್ನಕತ್ತಾರ. ನಾನೇನು ಅಂತೀನಪ್ಪ ಅಂತಂದ್ರೆ ಅಲ್ಲಿ ಹೋದ್ಮ್ಯಾಗ ಮುಂದೆ ಮಾಡ್ತೀವಪ್ಪ ಅಂತಂದ್ರೆ ಅದು ಸಾಧ್ಯ ಆಗದೆ ಇರುವಂಥ ಮಾತು. ಈಗೇನಾಕಾಗಲ್ಲಕ್ಕ, ಈಗ ಎಲ್ಲ ರೀತಿಯಿಂದನೂ ಕೂಡ ದೇವ್ರು ನಮ್ಗೆ ಒಂಚೂರು ಅನುಕೂಲ ಮಾಡಿಕೊಟ್ಟಾನ. ನಮಗೆಲ್ಲ ಲೋನ್ ಆಗೈತಿ, ಒಮ್ಮೆ ತುಂಬೋದೂ ಕೂಡ ಇಲ್ಲ. ನಮ್ಮ ರಾಯರ ಆಶೀರ್ವಾದ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ಯೂಟ್ಯೂಬ್ ನನಗೆ ಭಾಳಷ್ಟು ಒಂದು ಏನಂತ ಹೇಳ್ತೀರಿ ನಿಮ್ಮೆಲ್ಲರ ಪ್ರೀತಿಗೆ ಆಗೈತಿ ಯೂಟ್ಯೂಬ್ ನನಗೆ. ಸೊ ಹಾಗಾಗಿ ಈಗ ಸ್ವಲ್ಪ ತ್ರಾಸಾದ್ರೂ ಪರವಾಗಿಲ್ಲ. ಈಗ ಸಣ್ಣ ಪುಟ್ಟ ಸೇವಿಂಗ್ಸ್ಗಳು ಮಾಡ್ಕೊಂಡು ಇಟ್ಕೊಂಡಿವಿ. ಇನ್ನೊಂಚೂರು ಕಡಿಮೆ ಬಿದ್ರೂ ಕೂಡ ಯಾರ ಹತ್ರ ಈಗ ಅಷ್ಟೆಲ್ಲ ಕೆಲಸ ಮಾಡ್ಯಾರ ಅಲ್ಲಿಂದ ಇಲ್ತಾನ ಅಂತಂದ್ರೆ ಅವ್ರ ಹತ್ರ ಒಂಚೂರು ಕೇಳಿದ್ರಾಯ್ತು ಮಾಡಿ ಕೇಸಿ ನಮಗೆ ಈ ಥರ ಎಲ್ಲ ಮಾಡ್ಕೋಬೇಕು. ಹಾಲ್ದಾಗೇನು ಹೆಚ್ಚಿಗೆ ಮಾಡ್ಕೊಂಡೋಕೆ ಹೋಗೋಲ್ಲ. ಮತ್ತು ನಮ್ಮ ಬಜೆಟಿಗೆ ಕುಂದ್ರಂಗ ಸೋಫಾ ಅದೆಲ್ಲನೂ ಕೂಡ ತೊಗೊಂಡ್ರಾಯ್ತು ಅಂತ ಕೇಸಿ ಲಾಸ್ಟಿಗೆ ಎಲ್ಲನೂ ಕೂಡ ನಾವು ಮಾಡಿಸ್ಕೊಂಡು ನಮ್ಮ ಬಜೆಟ್ ನೋಡಿಕೊಂಡು ಉಳಿದ ಅಮೌಂಟ್ನಾಗ ಒಂದು ಸೋಫಾ, ಹಾಲಿಗೆ ಸೋಫಾ ಐತಂದ್ರೆ ಒಂಚೂರು ಲಕ್ಷಣ ಜಾಸ್ತಿ ಅಲ್ಲ, ಅದಿಷ್ಟು ಮಾಡ್ಕೊಂಡ್ರಾಯ್ತು. ಮತ್ತು ಟಿ ವಿ ನಮ್ಮದು ಭಾಳ ಹಳೇದಾಗೈತ್ರಿ, 2 ಸರಿ ರಿಪೇರಿ ಮಾಡ್ಯಾರ. ಈಗ ಅದು ಬಿದ್ದೈತಿ. ನಾನು ಕೂಡ ಅದ್ರ ಕಡೆ ಲಕ್ಷಣ ಕೊಟ್ಟಿಲ್ಲ. ರಿಪೇರಿ ಮಾಡೋದು, ರೊಕ್ಕ ಹಾಕೋದು ಬಿಡು ಬ್ಯಾಡ ಅಂತೇಳಿ ಬಾಡಿಗೆ ಮನೆಯಾಗ ನಾನು ಅದನ್ನು ಬಂದೇ ಇಟ್ಬಿಟ್ಟಿನಿ. ನಾನು ಹೆಚ್ಚಿಗೇನು ಖರ್ಚು ಮಾಡೋಕೆ ಹೋಗಂಗಿಲ್ಲ ಯಜಮಾನ್ರಿಗೆ. ಸೊ ಹಳೆ ಮನೆಗಿದ್ದಾಗ ಒಂಚೂರು ರೊಕ್ಕ ಅದೆಲ್ಲ ಕೊಡ್ತಿದ್ರು, ಅದ್ರದ್ದು ಬ್ಯಾಲೆನ್ಸ್ ಹಾಕೋದು ಅದನ್ನೆಲ್ಲ ಸೇರಿಸಿ ಒಂಚೂರು ನನ್ನ ಹತ್ರ ಇರೋದು ಬಂಗಾರ ಎಲ್ಲ ಕೂಡ ಇದನ್ನು ಮಾಡ್ಕೊಂಡೆ. ನಾನು ತಾಳಿ ಸರ ನನ್ನ ಹಳೇದು 4 ತೊಲೆ ಮ್ಯಾಗ ಇತ್ತು ಅದು ಹೋಯ್ತು. ನನ್ನ ಕೊಳ್ಳಾಗಿರುವಂಥ ಅವಕಾಶ ಭಾಳ ಅದಕ್ಕೆ ಇರಲಿಲ್ಲ. ಸೊ ಹಾಗಾಗಿ ನನ್ನ ಹಣೆ ಬರ ಇರಲಿಲ್ಲ, ಅದನ್ನೆಲ್ಲ ಮಾರಿದ್ವಿ. ಎಲ್ಲನೂ ಕೂಡ ನಮ್ಮ ಮನೆಗೋಸ್ಕರ. ಇಷ್ಟೆಲ್ಲ ನಾವು ಕಷ್ಟಪಟ್ಟು ಈಗ ಮನೆಗೋಸ್ಕರನೇ ಇಷ್ಟು ಬಾಡಿಗೆ ನಿಂತು ಕಷ್ಟಪಡಕತ್ತೀವಪ್ಪ ಅಂತಂದ್ರೆ ಮತ್ತು ಎಲ್ಲನೂ ಮಾಡ್ಕೊಂಡೇ ಹೋದ್ರಾಯ್ತು. ನೀವು ಒಂಚೂರು ವಿಚಾರ ಮಾಡಿರಿ, ಎಲ್ಲದಕ್ಕೂ ನೀವು ಬೇಜವಾಬ್ದಾರಿ ಭಾಳ ಅದಿರಿ, ಹಂಗೆ ಹಿಂಗೆ ಅಂತೇಳಿ ಕುಂದಿಸ್ಕೊಂಡೆ ಯಜಮಾನ್ರನ್ನ ಸಿಕ್ಕಾಪಟ್ಟೆ ತಲೆ ತಿಂದಿನ್ರಿ. ನಾ ತಿನ್ಲಾರ್ದ ಮತ್ತು ನಾ ಕೇಳಾರ್ದ, ನಾ ಬಿರ್ಕೊಂಡು ಡಿಸ್ಕಸ್ ಮಾಡಾರ್ದ ನಮ್ಮ ಮನೆ ಬಗ್ಗೆ ಮತ್ತು ಯಾರು ಡಿಸ್ಕಸ್ ಮಾಡ್ತಾರೆ, ಮತ್ತು ಯಾರ ಮನೆಗೆ ಹಿರಿಯರು ಇದ್ರೂ ಕೂಡ ಅದು ಯಾವುದು ಕೂಡ ನಮ್ಗೆ ಒಂದು ಟೈಮಿಗೂ ಕೂಡ ಅವರು ನಮ್ಗೆ ಇದು ಮಾಡಿಲ್ಲ. ಸೊ ಹಾಗಾಗಿ ಮತ್ತು ನಾನಾ ಕೂತು ಮುಂದೆ ಅದು ಹೆಣ್ಮಕ್ಳ ಒಂದು ಹೆಜ್ಜೆ ಮುಂದೆ ಇಡಬೇಕಲ್ರಿ. ಗಂಡು ಮಕ್ಕಳು ನಮ್ಮ ಅದೇ ಹೇಳ್ದಂಗೆ ಗಂಡು ಮಕ್ಕಳು ಶಾಣೆ ಇರ್ಬೇಕು ರೀ, ಬೆರಿಕಿರಬೇಕು. ನಾನು ನಂದು ಅನ್ನೋದು ಬಂತಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಟೆನ್ಷನ್ನು ಕಡಿಮೆ. ಬಟ್ ಅವ್ರು ಸ್ವಲ್ಪ ಇದನ್ನೇ ಅದಾರ ಯಜಮಾನ್ರು, ಮುಗ್ಧ ಅಂತಲೂ ಹೇಳ್ತೀನಿ, ಇನ್ನೋಸೆಂಟ್ ಅನ್ನೂ ಹೇಳ್ತೀನಿ. ಸೊ ಹಾಗಾಗಿ ಸ್ವಲ್ಪ ಅವರು ಗಮನ ಕೊಡೋದು ಕಡಿಮೆ. ಬಟ್ ಹಂಗಾಗಿ ನನಗೆ ಒಮ್ಮಿದೊಮ್ಮಲ್ಲಿ ಅವರು ಚಾವಿ ಕೊಡೋಣ, ಅವಾಗೇನು ಓಡಾಡ್ತೀರಿ. ಈಗ ಕೇಳ್ರಿ ಒಬ್ರಿಗಿಬ್ರಿಗೆ, ಗಂಡ್ಮಕ್ಳು ಇದ್ರಿ ನೀವು ಹೊರಗೆ ಅಡ್ಡಾಡ್ತೀರಿ, ನೀವು ಅಷ್ಟು ನನಗೆ ತಿಳಿಯಂಗಿಲ್ಲ. ನಂಗೆ ನಾ ಗಂಡ್ಮಗಿದ್ದಂದ್ರೆ ಹೊರಗೆ ಅಡ್ಡಾಡನ ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು ಬಿಡ್ತಿದ್ನಿ ಅಂತೇಳಿ. ಸೊ ಫೈನಲಿ ಹಂಗೆ ಮಾಡಿ ಅವ್ರನ್ನ ದಾರಿಗೆ ತೊಗೊಂಬಂದು ಕೇಳ್ಕೊತೀನಿ. ಯಾರಿಗಾದ್ರೂ ಫರ್ನಿಚರ್ ಮಾಡೋರನ್ನ ಮೇನ ಫರ್ನಿಚರ್ ಮಾಡೋರನ್ನ ಕೇಳ್ಕೊಂಡು ಬಜೆಟ್ ನಮ್ಗೆ ತಕ್ಕಂಗೆ ಅವರು ಮಾಡಿಕೊಡ್ಬೇಕು. ಮತ್ತು ಇನ್ನೊಬ್ಬರು ಭಾಳ ಅಡ್ಮುಟ್ಟಿರ್ತಾರೆ, ರೊಕ್ಕ ಕೊಟ್ಟು ಹೇಳಿದ್ದು ನಾವು ಬಿಟ್ಟು ಬೇರೆದನ್ನ ಮಾಡ್ತಾರೆ. ಚೌಕಟ್ಟನ್ನು ಕೂಡ ಹಂಗೆ ಮಾಡಿದ್ರು, ನೀವು ನೋಡಿದ್ರಿ. ಎಲ್ಲನೂ ಇಸ್ಕೊಂಡು ಹೋಗಿ ನಮ್ಗೆ ಹಿಂದಗಡೆ ತಲೆನೋವು ಆಗಿಬಿಡ್ತದೆ. ಅಂಥವ್ರು ಬೇಡ ನಮ್ಗೆ, ಒಳ್ಳೆಯವರು ಸಮಾಧಾನಲಿಂತ ಮಾಡೋರು. ನಾವು ಕೊಟ್ಟಿರೋ ರೊಕ್ಕ ಅವ್ರಿಗೆ ಇರೋಂಗಿಲ್ಲ, ಆದ್ರೆ ಅವ್ರು ಮಾಡಿರೋ ಕೆಲಸ ನಮಗೆ ಕೊನೆವರೆಗೂ ಕೂಡ ಉಳಿತೈತಲ್ಲ. ಸೊ ಹಾಗಾಗಿ ಎಲ್ಲನೂ ನೋಡ್ರಿ ಮಾಡಿರಿ ಅಂತೇಳಿ ಅವ್ರನ್ನ ಕುಂದಿಸ್ಕೊಂಡು ಹೇಳ್ದೆ ರೀ.
ನೋಡಮಂತಿಗೆ ಅವರು ಅಂದಾರ. ಮತ್ತು ಹೋದ್ರೆ ಅವ್ರು ಯಾರ್ದೋ ಫೋನ್ ಬಂತು. ಸೋಮವಾರ ಅದ, ನನಗೆ ಒಂದಿನ ಸೋಮವಾರ ಸುಟ್ಟಿ ಐತಿ, ಟೈಮ್ ಬೇಕು ಹೋಗಕ್ಕೆ. ನೀ ಇದು ಹೇಳ್ತಿದ್ದಿ ಎಷ್ಟು ಒದರ್ತಿದೆ, ಟೇಪ್ ರೆಕಾರ್ಡ್ ಓದ್ರದಂಗೆ ಒದರ್ತಿ ಅಂತಾರೆ ನಮ್ಮ ಮನೆಯವರು. ಮತ್ತು ಜಾಸ್ತಿ ನನಗೆ ಹೊಟ್ಟೆ ನೋವು ಆಗತ್ತಿದ್ರಿ, ಯಾಕಂದ್ರೆ ನಿನ್ನ ಚೂರು ಕಡಿಮೆ ಆಗಿತ್ತು, ಅದು ಇದು ಕೆಲಸ ಮಾಡಿಕೊಂಡೆ, ನೀನು ಮಾಡಬಾರ್ದಾಗಿತ್ತೇನೋ. ಸೊ ಸ್ವಲ್ಪ ಹೊಟ್ಟೆ ನೋವು ಕಡಿಮೆ ಆಗೈತೆ ಅಂತೇಳಿ ನನಗೆ PCOD ಪ್ರಾಬ್ಲಮ್ ಐತಿ, ನಿಮ್ಗೆ ಗೊತ್ತು. ಹಾರ್ಮೋನ್ ಇಂಬ್ಯಾಲೆನ್ಸಿಂದ PCOD ಪ್ರಾಬ್ಲಮ್ ಭಾಳ ಆಕತ್ತೈತಿ ನನಗೆ. ಸೊ ಹಾಗಾಗಿ ಕೈಕಾಲು ಹರಿಯೋದು ಮಾಡೋದು, ಮೈಯ ತಾಕತ್ತು ಕಡ್ದಂಗೆ ಆಗೈತಿ. ತಾಕತ್ತು ಕಡ್ದಂಗೆ ಆಗೈತೆ ಅಂದ್ರೆ ಯಜಮಾನ್ರು ನೀ ತಾಕತ್ತು ಕಡ್ದಂಗೆ ಅನಿಸ್ತೈತಿ, ಕರೆ ಎಲ್ಲ ಕೆಲಸನೂ ಮಾಡ್ತಿದ್ದಿ, ಮತ್ತು ನಿಂದು ಮುಖದಾಗ ತ್ರಾಸ ಅನ್ನೋದೇ ಕಾಣಂಗಿಲ್ಲಪ್ಪ, ಮುಖದಾಗೂ ಕಾಣಲ್ಲ, ಮತ್ತು ನಿಂದು ದನ್ಯಾಗೂ ಗೊತ್ತಾಗಂಗಿಲ್ಲ ಅಂತಾರೆ. ಅದಕ್ಕೆಲ್ಲ ಹಣಿಪಟ್ಟಿ ಹಚ್ಕೊಂಡು ಕುಂಡಿರ್ತೀನಿ, ನನಗೆ ಆರಾಮಿಲ್ಲ, ನನಗೆ ಸೊಗಸಿಲ್ಲ ಅಂತೇಳಿ ಹಣಿಪಟ್ಟಿ ಹಚ್ಕೊಂಡು ಕುಂಡಿರ್ತೀನಿ ಅಂದಿರಂತ ನಾನು ಈ ಥರ ಹುಡುಗಟ್ಟು ಮಾಡಿದೆ. ಈ ಥರ ಭಾಳ ಅಂದ್ರೆ ಭಾಳ ಯಜಮಾನ್ರು ಕಾಲು ಎಳಿತಾರೆ ನನಗೆ ಮನ್ಯಾಗ. ಒಂದೊಂದ್ಸರಿ ಅದು ನನಗಳೂ ಆಳೂ ತರಿಸ್ಬಿಡ್ತೈತ, ಏನು ನೀನು ಎಲ್ಲದಕ್ಕೂ ನೀವು ಹುಡುಗಾಟನ ಮಾಡ್ತಿದ್ದು ನೀನು ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲರ ಮನ್ಯಾಗ ಇದೇ ಥರ ಇರ್ತದಂತೆಗೆ ಅನ್ಕೊತೀನಿ. ನಾ ತೋರಿಸ್ಕೊಳಂಗಿಲ್ಲ ಹೆಚ್ಚಾನೆಚ್ರಿ, ಯಾಕಂದ್ರೆ ಈಗ ಹೆಣ್ಮಕ್ಳಿಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ನೋಡ್ರಿ. ಪ್ರತಿ ತಿಂಗಳೂ ಕೂಡ ಅಷ್ಟೇ ಹೆಣ್ಮಕ್ಳಿಗೆ ಭಾಳ ಒಂದು ದೊಡ್ಡ ಪ್ರಾಬ್ಲಮ್ ಇರ್ತೈತಿ. ಪ್ರತಿ ತಿಂಗಳೂ ಕೂಡ ಒಂಚೂರು ನೋವು ಆತಪ್ಪ ಅಂದ್ರೆ ನನಗೆ 4-5 ಮಂತ್ಸಿಗೆಲ್ಲ ಈ ಪೀರಿಯಡ್ ಆಗಕತ್ತದ. ಎಷ್ಟು ಪ್ರಯತ್ನ ಮಾಡಿದ್ರು, ಟ್ಯಾಬ್ಲೆಟ್ ತೊಗೊಂಡು ಎಲ್ಲ ರೀತಿಯಿಂದ ಮಾಡಿಬಿಟ್ಟಿನಿ. ಒಮ್ಮೆ ಹಂಗೆ ಒಮ್ಮೆ ಹಿಂಗೆ ಆಗ್ತೈತಿ. ಸೊ ಹಾಗಾಗಿ 4 ತಿಂಗಳು ತಡದ್ದು ಪೀರಿಯಡ್ ಆದ್ರೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ನೋವು ಆಗ್ತದೆ, ಸಿಕ್ಕಾಪಟ್ಟೆ ತಾಕತ್ತು ಕಡಿದು ಬಿಡ್ತೈತಿ. ಅದ್ರಾಗೂ ಮತ್ತು ನಾ ಮನೆ ಕೆಲಸನ ನಾನು ಮಾಡ್ಕೋತೀನಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಮತ್ತು ನಾವೇ ಮಾಡ್ಬೇಕಲ್ರಿ, ಒಬ್ಬಂಟಿಕೆ ಇದ್ರೆ ಯಾರು ಮಾಡಬೇಕು, ಹೌದೇನಿಲ್ರಿ. ಆ ಥರ ಆಗಿ ಒಂಚೂರು ಇವಾಗ ಇಲ್ಲೇ ಕುಂತಲ್ಲೇ ವಿಡಿಯೋ ಮಾಡ್ಕೊಂಡ್ರೆ ಆಯಿತು. ನನಗೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳೋದಿತ್ತು, ಹಂಗಂತೇಳಿ ನಾನು ಹೇಳ್ದೆ ನೋಡ್ರಿ ಫ್ರೆಂಡ್ಸ ನಿಮ್ಮ ಜೊತೆಗೆ. ಮತ್ತು ನೀವು ಯಾರಾದರೂ ಮನೆ ಮಾಡಿಸ್ತಾರಾಗಿದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಖಂಡಿತವಾಗಲೂ ಕೂಡ ನನಗೆ ಅದರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ, ಯಾವುದು ಮಾಡಿಸಿದ್ರೆ ಬೆಟರ, ಯಾವ್ದು ಮಾಡಿಸಿದ್ರೆ ಬೆಟರ್ ಇಲ್ಲ, ನಿಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇತ್ತು ಅಂದ್ರೆ. ಕಟ್ಗೆಗಳು ಯಾವ ವುಡ್ರೊಳಗೆ ಮಾಡಿಸ್ಬೇಕು ಏನು ಅಂಥೇಳಿ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇತ್ತು ಅಂತಂದ್ರೆ, ನೀವು ಕೂಡ ಮನೆ ಕಟ್ಟಿಸಿದವರು, ಮನೆ ಓಪ್ನಿಂಗ್ ಮಾಡಿದವರು, ಈ ಥರ ಕೆಲಸಗಳನ್ನ ಮಾಡ್ಕೊಂಡವ್ರು ಇದ್ರೆ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಇದು ಎಲ್ಲನೂ ಕೂಡ ವಿಚಾರ ಮಾಡಲೇಬೇಕಲ್ರಿ. ಈಗ ನಾವು ಭಾಳ ತಲೆ ಕೆಡ್ಸ್ಕೊತೀವಿ ಹೆಣ್ಮಕ್ಳು, ಬಟ್ ಗಂಡ್ಮಕ್ಳು ಅಷ್ಟು ತಲೆ ಕೆಡ್ಸ್ಕೊಳೋದು ಭಾಳ ಕಡಿಮೆ. ಸೊ ಹಾಗಾಗಿ ಮತ್ತು ನಾವೇ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡಿ ಹಿಡ್ಕೊಂಡು ಕುದುರ್ಬೇಕು ಅವ್ರನ್ನ. ಹಿಂಗೆ ಹಿಂಗೆ ನಮ್ಗೊಂದು ಆಸೆ ಇರ್ತೈತಿ, ಇಲ್ಲಿದ ಆಗಬೇಕು, ಇಲ್ಲಿದ ಬೇಕು, ಇಲ್ಲಿದ ಮಾಡ್ಬೇಕಂತ ನಮ್ಗೆ ಇರ್ತೈತಿಲ್ಲ. ಮನೆಗಿರೋರು ನಾವು ನಮ್ಮಷ್ಟು ಕನಸುಗಳು ಗಂಡ್ಮಕ್ಳಿಗೆ ಇರೋದು ಸ್ವಲ್ಪ ಕಡಿಮೆನೇ. ಬರೀ ಹೊರ್ಗೆ ಹೋಗೋದು, ದುಡಿಯೋದು, ಇಷ್ಟ ಕೆಲಸ ಇರ್ತಾವ್ರೀಗ. ಬಟ್ ನಾವು ಚಂತನ ಮನೆಗಿರೋದ್ರಿಂದ ಯಾರಾದ್ರೂ ಮನೆಗೆ ಹೋಗಿರ್ತೀವಿ, ಯಾರಾದ್ರೂ ಮನೆ ನೋಡಿರ್ತೀವಿ, ವಾವ್ ಇದು ಚಂದ ಐತಲ್ಲ, ಈ ಥರ ಮಾಡ್ಕೊಂಡ್ರೆ ಆಯ್ತಲ್ಲ ಅಂತ ನಾವು ಅನ್ಕೊತೀವಿ. ಆದ್ರೆ ನಮ್ಮ ರೊಕ್ಕಕ್ಕೂ ಅದು ಹೊಂದಬೇಕಲ್ಲ. ನಂದೇನು ಕಡಿಮೆ ರೊಕ್ಕ ಇರ್ಬೇಕು, ಭಾರಿ ಕಾಣಿಸ್ಬೇಕಾ, ಮತ್ತು ಚಂದ ಇರ್ಬೇಕು, ಈ ಥರ ಬುದ್ಧಿ ನಂದು ಯಾವಾಗಲೂ ಇಷ್ಟ ಬಂದು ನಾನು ಈಗಲೂ ಕೂಡ ಅಷ್ಟೇ. ಕಡಿಮೆ ರೊಕ್ಕ ಇರಬೇಕು, ಚಂದ ಕಾಣಬೇಕು, ಈ ಥರ ಮತ್ತು ಜಾಸ್ತಿ ಖುಷಿ ಪಡಬೇಕು, ಈ ಥರ ನನ್ನ ಮೆಂಟಾಲಿಟಿ. ಸೊ ಹಾಗಾಗಿ ಅದೇ ಡಿಸ್ಕಸ್ ಆಯಿತು. ಆ ಥರ ಡಿಸ್ಕಸ್ ಮಾಡಿದಾದ್ಮೇಲೆ ಮತ್ತು ಅವರು ಮತ್ತು ಹೋದ್ರು ನೋಡ್ರಿ, ಚಪಾತಿ ಮೊಸರು ಇದು ಮಸಾಲೆ ಖಾರ ಹಾಕೊಂಡು ಊಟ ಮಾಡಿ ಹೋದ್ರು. ನನಗೆ ಒಂಚೂರು ಬಾಯಿ ಕೈ ಆದಂಗೆ ಹಾಕತ್ತೈತನ. ನಾ ಮತ್ತೊಂದು ಕುರ್ಕುರಿ ಬಟಾಟೆ ಚಿಪ್ಸ್ ಇರ್ತದಲ್ರಿ, ಅದು ಉಪ್ಪು ಖಾರ ಹಚ್ಚಿದ್ದು, ಆ ಕುರ್ಕುರಿ ಕೊಡಿಸಿದ್ರು. ಪಿಲ್ಲೋನ್ ಬಿಸ್ಕಿಟ್ ತೊಗೊಂಡ್ತಿಂದಾನ ವೇಪರ್ಸ್, ಕುರ್ಕುರಿ ಅಲ್ರಿ ವೇಪರ್ಸ್. ಶಾಣೆ ನನ್ನ ಮಗ, ಬಂಗಾರ ನೋಡ್ರಿ. ಸೊ ಓಕೆ ರೀ, ನನಗೆ ಅಷ್ಟು ತಿಳುವಳಿಕೆ ಇದ್ದೇ ಕದಿನಂತ ನಾ ಹೇಳಂಗಿಲ್ಲ. ಆದ್ರೆ ನನ್ನ ಮನೆಗೆ ಜಾಣತನದಿಂದ ಯಾವ ಥರ ನಡ್ಸ್ಕೊಂಡು ಹೋಗ್ಬೇಕಲ್ಲ ಅಷ್ಟು ಜಾಣತನ ಐತೆ ಅಷ್ಟೇ. ಎಲ್ಲರೂ ಪರ್ಫೆಕ್ಟ್ ಆಗಿರಂಗಿಲ್ರಿ, ಎಲ್ಲರೂ ಎಲ್ಲನೂ ತಿಳ್ಕೊಂಡವ್ರು ಇರಂಗಿಲ್ಲ. ಮಾತಾಡತ್ನಾಗ ಎಷ್ಟೋ ಕಲ್ತಾರಿದ್ರು ಒಂದೊಂದು ಮಾತಿನಾಗ ಮಿಸ್ಟೇಕ್ ಮಾಡ್ತಾರ. ನನ್ನನ್ನು ಬರ್ದಿರ್ತಾವ. ನನಗೆ ಸದ್ಯಕ್ಕೆ 108 ತಲೆಯಾಗ ವಿಚಾರ ಓಡಾಕತ್ತಾವ. ಈ ಸದ್ಯಕ್ಕೆ ಒಮ್ಮೆ ಬಂತಲ್ಲಪ್ಪ, ಈಗ ಇಷ್ಟು ದಿನ ಏನು ನಿವಾಂತಿತ್ತು, ಈ ಕೆಲಸಗಳು ಜಾಸ್ತಿ ಆಗ್ತಾವ, ಹೆಂಗೆ ಏನು ಮಾಡ್ಕೊಳೋದು ಮಟ್ಟದ ಅಂತೇಳಿ. ಸೊ ಫರ್ನಿಚರ್ ವಿಷಯದೊಳಗೆ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ನನಗೂ ಕಮೆಂಟ್ ಮಾಡಿ ಹೇಳೋದನ್ನು ಮರೋದಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ. ಸೊ ಕುತ್ಕೊಂಡು ಒಂಚೂರು ಬಿಸಿ ರೊಕ್ಕ ಮತ್ತು ನನ್ನ ಹತ್ರ ಇರುವಂಥ ಒಂಚೂರು ಮೊನ್ನೆ ಪೇಮೆಂಟ್ ಆಗೈತ್ರಿ, ಅದನ್ನು ಕೂಡ ನಾನು ತೆಗೆದಿಟ್ಟಿನಿ. ನನಗೋಸ್ಕರ ನಾನು ಏನೂ ಖರ್ಚು ಮಾಡ್ಕೊಳಂಗಿಲ್ಲ. ಮೇನ ಯಜಮಾನ್ರಿಗೂ ನಾನು ಏನು ನನ್ನ ಸಂಬಂಧ ಜಾಸ್ತಿ ಖರ್ಚು ಅಂತ ಅವ್ರಿಗೆ ಏನೂ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಮಾಡ್ಕೊತೀವಿ. ಅವರು ಅಲ್ಲಿ ಹೋದ್ಮ್ಯಾಗ ನೋಡೋಣ ಮಾಡೋಣ ಮುಂದೆ ಅಂತಕ್ಕೆ ಸಂತಾರ, ಅದಕ್ಕೆ ನಾನು ಅಲೋ ಮಾಡೋಂಗಿಲ್ಲ.
ಅಲ್ಲಿ ಹೋದ್ಮ್ಯಾಗ ಅದು ಸಾಧ್ಯನೇ ಆಗಲ್ಲ ರೀ. ಯಾಕಂದ್ರೆ ಅದೆಲ್ಲ ಲಿಫ್ಟುಗಳು ಇರ್ತಾವೆ, ಮತ್ತೆಲ್ಲ ನಂದು 2ನೇ ಅಂತಸ್ತು ಐತಿ. ಸೊ ಆಮೇಲೆ ಅಲ್ಲೆಲ್ಲ ಕೊರೆಯೋದು ಮಾಡೋದು, ಹೊಲಸ ಮನೆ ಮಕ್ಕಳು ಮನೆ ಕೆಲಸ, ಮತ್ತು ಅದೆಲ್ಲ ಗೋಡೆ ಪೇಂಟ್ ಹಚ್ಚಿದ್ದು ಮಾಡಿದ್ದು ಈ ಥರ ಎಲ್ಲನೂ ಕೂಡ ಅದಾವ್ರಿ ಅಲ್ಲಿ ಪ್ರಾಬ್ಲಮ್ಸ್. ಸ್ವಂತ ಮನೆ ಜಮೀನಿಯೊಳಗಿತ್ತಂದ್ರೆ ಜಮೀನ್ದಾಗಿತ್ತಂದ್ರೆ ಏನು ಅನ್ಸಂಗಿಲ್ಲ. ಆಮೇಲೆ ಅಲ್ಲಿ ಹೋಗೋಕ್ಕಿಂತ ಮುಂಚೆಗೆ ನಮ್ಗೆ ಏನು ಬೇಕಾಗೈತಲ್ಲ ಅದನ್ನ ನೀಟಾಗಿ ಮಾಡ್ಕೊಂಡು ಬೇಕಾದ್ರೆ ಇಲ್ಲೇ ಒಂದು 20 ದಿನ ಹೆಚ್ಚಿಗಿದ್ರೆ ಆತಂತ ನಾನು ಅನ್ಕೊಂಡೀನಿ. ಎಲ್ಲನೂ ಫಿನಿಶಿಂಗ್ ಆದ್ಮ್ಯಾಗನೇ ಹೋಗೋದಕ್ಕೆ ನಾನು ಅಂದ್ಕೊಂಡೀನಿ. ಇದು ಕರೆಕ್ಟೋ ತಪ್ಪೋ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಈ ವಿಡಿಯೋದಾಗ ಮತ್ತೇನು ಹೆಚ್ಚಿಗೆ ಶೇರ್ ಮಾಡ್ಕೊಳೋದಕ್ಕೆ ಹೋಗಂಗಿಲ್ಲ ರೀ ಫ್ರೆಂಡ್ಸ. ಸಂಜೆ ಮಾಡಿ ಒಬ್ರ ಮನೆಗೆ ಹೋಗೋದೈತಿ. ಮತ್ತು ಸ್ನೇಹನೂ ಕೂಡ 2 ದಿನ ಆಯ್ತು ಈಗ ಪಾನಿಪುರಿ ತಿನ್ನಕ್ಕೆ ಹೋಗೋ ನಡಿ ಅಂತೇಳಿ. ನನ್ನ ಮಗಳಿಗೂ ಬೇಜಾರು ಮಾಡಿ ಅನ್ನೋದು ನನಗೂ ಒಂಚೂರು ಫೀಲ್ ಐತಿ. ಇವತ್ತೇನೇ ಇದ್ರೂ ಆಕಿ ಬಿಡಂಗಿಲ್ಲ ನನಗೆ ಗೊತ್ತೈತಿ. ಹೋಗೋ ನಡಿ ಮಮ್ಮಿ ಪ್ಲೀಸ್ ಮಮ್ಮಿ ಅಂತಾರ. ಮೊನ್ನೆ 1-2 ಸರಿ ಕರ್ಕೊಂಡು ಹೋಗಿದ್ದೆ. ಹಾಗಾಗಿ ಅವ್ರು ಏನು ಭಾಳ ಕೇಳಲ್ರಿ ನನ್ನ ಮಕ್ಕಳು. ನಾನಾಗಲಿ ನನ್ನ ಮಕ್ಕಳಾಗಲಿ ನಾವೇನು ಜಾಸ್ತಿ ಇದು ಮಾಡಂಗಿಲ್ಲ. ಬಟ್ ಕನಸುಗಳು ಅದಾವು, ಇಲ್ಲ ಅಂತಲ್ಲ, ಎಲ್ಲರಿಗಿರಂಗೂ ನಮಗೂ ಅದಾವು. ಆದರೆ ಸಣ್ಣದಾಗಿ ಸಾವಕಾಶವಾಗಿ ನೆನಸು ಮಾಡ್ಕೋತೀವಿ ಅಷ್ಟೇ. ಫರ್ನಿಚರ್ ವಿಷಯದೊಳಗೆ ಎಲ್ಲನೂ ಮಾಡ್ಕೊಂಡೆ ಹೋಗೋದು ಅಂತೇಳಿ ಡಿಸೈಡ್ ಮಾಡ್ಕೊಂಡಿನಿ. ಆಮೇಲೆ TV ಒಂದು ತೊಗೊಳೋದೈತಿ. ಸೊ ಅದಕ್ಕೆಲ್ಲನೂ ಕೂಡ ಈಗ ನೋಡ್ಕೋಬೇಕಲ್ಲ, ವಿಚಾರ ಮಾಡ್ಕೋಬೇಕಲ್ರಿ. ಮತ್ತು ನಾವು ಕೂತ್ ಮಾತಾಡೋಲ್ಲ, ಯಾರು ಮಾತಾಡಬೇಕು, ನೀವು ಬರ್ರಿ ಇಲ್ಲ ಅಂತೇಳಿ ಹೇಳ್ಕೊಂಡ್ಕೊಂಡ್ರಿಸಿ ಇಷ್ಟೆಲ್ಲನೂ ಕೂಡ ಆಯಿತು. ಫೈನಲಿ ಎಲ್ಲ ಅಮೌಂಟ್ ಅದೆಲ್ಲನೂ ಕೂಡ ನೋಡ್ಕೊಂಡಿವಿ. ಸಣ್ಣ ಪುಟ್ಟ ಕಡಿಮೆ ಬಿದ್ರಂತೂ ಕೂಡ ನೋಡೋಣ ಏನಾಗ್ತದೆ ಅಂತೇಳಿ ವಿಚಾರ ಬಂದೈತಿ. ಈ ಥರ ಆಗೈತೆ ನೋಡ್ರಪ್ಪ ಫ್ರೆಂಡ್ಸ. ನಮ್ಮ ಮನೆಗೆ ಸದ್ಯಕ್ಕೆ ಡಿಸ್ಕಸ್ ಮನೆ ಬಗ್ಗೆ ನಿಮ್ಗೆ ಏನೇ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರು ಫರ್ನಿಚರ್ ಬಗ್ಗೆ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನೆಕ್ಸ್ಟ್ ವ್ಲಾಗ್ದೊಳಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ. ಈಗ ಕಂಟಿನ್ಯೂ ಮಾಡೋದಕ್ಕೆ ಹೋಗಂಗಿಲ್ಲ. ಒಂಚೂರು ನಿದ್ದೆ ಮಾಡಿ ಆಯ್ತಂದ್ರೆ ಫ್ರೆಶ್ ಅಂತ ಅನಿಸ್ತೈತಿ. ಓದಿದ್ದೆಲ್ಲ ಕೆಲಸ ನಿದ್ದೆ ಮಾಡಿವಲ್ಲ, ನಿದ್ದೆ ಮಾಡಿವ್ರಿ ಈಗ. ಸೊ ಇಲ್ಲಿಗೆ ಮತ್ತೆ 7 ಗಂಟೆಗೆ ಅದು ಮೊಕ್ಕೋತ ನನ್ನ ಮಗ. ಹಂಗಾಕೇಸಿ ಈಗ ಒಂಚೂರು ನಿದ್ದೆ ಮಾಡಿ ಎದ್ದಿವಪ್ಪ ಅಂದ್ರೆ ಆರಾಮಂತ ಅನಿಸ್ತೈತಿ. ಓಕೆ ರೀ. ಒಂಚೂರು ಕೈಕಾಲದೆಲ್ಲ ಭಾಳ ಬಳಬಾಳ ಅನ್ನಕತ್ತು. ಹಂಗಾಗಿ ಒಂಚೂರು ಅಡ್ಡಾಗಿದ್ದೆ, ಬಟ್ ನಿದ್ದೆ ಹತ್ತಿಲ್ಲ. ನನ್ನ ಮಗನಿಗೆ ಈಗ ಮೊಕ್ಕೋಸ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ರೀ ಫ್ರೆಂಡ್ಸ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ನನಗೆ ಖಂಡಿತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಮತ್ತೆ ಸಿಗೋಣ, ಬಾಯ್.